ಹಾಯ್ ಫ್ರೆಂಡ್ಸ್, ನಮ್ಮ ತೋಟದಲ್ಲಿ ಇವತ್ತು ಜೋಳ ಹಾಕ್ತಿದ್ದೀವಿ ನೋಡಿ. ಇದು ಅಡ್ವಾಂಟ ಜೋಳ. ನಾವು ಯಾವಾಗಲೂ ಪ್ರಾಪರಾಗಿ ಇದೇ ಜೋಳ ಹಾಕೋದು. ತುಂಬ ಚೆನ್ನಾಗಿ ಬರುತ್ತೆ ಜೋಳ ನೋಡಿ. ನಮ್ಮ ತೋಟದಲ್ಲಿ ಇವತ್ತು ಆಳುಗಳನ್ನೆಲ್ಲ ಕರೆಸಿ ಜೋಳ ಹಾಕಿಸ್ತಾಯಿದ್ದೀವಿ. ಡ್ರಿಪ್ ಇರೋದಕ್ಕೆ ಜೋಳ ಹಾಕ್ತಿರೋದು. ನಾನು ತುಂಬ ದಿವಸದಿಂದ ಲಾಗ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಮನೇಲಿ ಪ್ರಾಬ್ಲಮ್ ಇತ್ತು, ಹಂಗಾಗಿ ಮಾಡೋಕ್ಕಾಗೋದಿಲ್ಲ. ಇನ್ಮೇಲೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಡ್ರಿಪ್ ಪೈಪ್ನೆಲ್ಲ ನೀಟಾಗಿ ಎಳ್ಕೊಂಡು ಅದಕ್ಕೆ ಆ ಕಡೆ ಒಂದು ಈ ಕಡೆ ಒಂದು ಜೋಳ ಹಾಕಬೇಕು. ಒಂದೊಂದೇ ಕಾಳು ಹಾಕಬೇಕು ನೋಡಿ. ಈ ಥರ ಹಾಕಬೇಕು. ಈ ಥರ ಯಾವಾಗಲೂ ನಾವು ಈ ಥರನೇ ಜೋಳ ಹಾಕೋದು. ಯೂಟ್ಯೂಬಲ್ಲಿ ಚಾನಲ್ ಇದೆ ಹಳ್ಳಿ ಲಾಗ್ ಅಂತ. ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ನೋಡಿ. ಈ ಥರ ಜೋಳ ಹಾಕಬೇಕು. ಒಂದೊಂದೇ ಕಾಳು ಈ ಥರ ಹಾಕೋದ್ರಿಂದ ತುಂಬ ಚೆನ್ನಾಗಿ ಇಳುವರಿ ಬೀಳುತ್ತೆ. ಸ್ವಲ್ಪ ಹತ್ತಿರ ಹಾಕೋದ್ರಿಂದ ಚೆನ್ನಾಗಿ ಇಳುವರಿ ಬರೋಲ್ಲ. ಇಡೀ ತೋಟ ಎಲ್ಲ ಹಿಂಗೆ ಜೋಳ ಹಾಕಿಸ್ತಿದ್ದೀವಿ. ಈ ಥರ ಹಾಕಾದ್ಮೇಲೆ 14 ದಿವಸ ಬಿಟ್ಟಾದಮೇಲೆ ಜೋಳಕ್ಕೆ ಔಷಧಿ ಹೊಡಿಬೇಕು. ಅಲ್ಲಿವರೆಗೂ ನಾವು ಏನೂ ಮಾಡಲ್ಲ. ಜೋಳಕ್ಕೆ ನೀರು ಬಿಡ್ತೀವಿ ಅಷ್ಟು ಬಿಟ್ಟರೆ ಇನ್ನೇನೂ ಮಾಡಲ್ಲ. ಇಡೀ 1 ಎಕರೆ ಪೂರ್ತಿ ಜೋಳನೇ ಹಾಕ್ತಿದ್ದೀವಿ ನಾವು ನೋಡಿ. ಜೋಳ ಎಲ್ಲ ಹಾಕಾಯ್ತು. ಸ್ವಲ್ಪ ಟೀ ತೊಗೊಂಡು ಕೊಟ್ಟೆ ನಾನು. ಸೈಡ್ಸ್ ಮತ್ತು ಟೀ ತಂದುಕೊಟ್ಟೆ, ಕುಡಿತಾ ಇದ್ದಾರೆ ನೋಡಿ ಹೊಲದಲ್ಲಿ. ನೋಡಿ ಇವರೆಲ್ಲರೂ ಜೋಳ ಹಾಕೋಕ್ಕೆ ಬಂದಿರೋದು ನಮ್ಮ ತೋಟಕ್ಕೆ ನೋಡಿ. ಆಲ್ಮೋಸ್ಟ್ ಎಲ್ಲ ಆಗಿದೆ, ಇನ್ನೊಂದು ಸ್ವಲ್ಪ ಇದೆ, ಮುಗೀತು ನೋಡಿ. ಎಲ್ಲ ಪೂರ್ತಿ ಮುಗೀತು. ತೋಟದಲ್ಲೆಲ್ಲ ಕೆಲಸ ಮುಗಿಸ್ಬಿಟ್ಟು ಈಗ ಮನೆಗೆ ಹೋಗ್ತಾ ಇದ್ದೀವಿ. ನಾನು ನಮ್ಮ ಮನೆಯವರಿಬ್ಬರು ಇಷ್ಟೇ. ನೆಕ್ಸ್ಟ್ ವೀಡಿಯೋ ಮುಂದೆ ಹಾಕ್ತೀನಿ.